ಫೈಸಲ್ ನಗರ ಫ್ರೆಂಡ್ಸ್ ಇದರ ವತಿಯಿಂದ ಇವತ್ತು ರಂಜಾನ್ ಹಬ್ಬದ ಈ ಒಂದು ಮಾಸದಲ್ಲಿ ಇಫ್ತಾರ್ ಕೂಟವನ್ನು ಸೌಹಾರ್ದ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿದ್ದೀರಿ. ಅತ್ಯಂತ ಸಂತೋಷದ ವಿಚಾರ. ರಂಜಾನ್ ಹಬ್ಬದ ಈ ಒಂದು ಉಪವಾಸ ಸಂದರ್ಭದಲ್ಲಿ ಸುಮಾರು 30 ದಿನಗಳ ಕಾಲ ನಮ್ಮನ್ನು ನಾವು ದಂಡಿಸಿಕೊಂಡು ಉಪವಾಸವನ್ನು ಮಾಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿ ಏನು ನಮ್ಮ ಭಕ್ತಿ ಇದೆ ಅದನ್ನು ದೇವರ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಫ್ತಾರ್ ಕೂಟ ಅಂತೇಳಿದರೆ ಇವತ್ತು ಸೌಹಾರ್ದದ ಒಂದು ಸಂಕೇತ, ಸೌಹಾರ್ದತೆಯ ಸಂಕೇತವಾಗಿ ಇವತ್ತು ಎಲ್ಲರನ್ನು ಒಟ್ಟು ಸೇರಿಸಿ ಅವರ ಜೊತೆಯಲ್ಲೇ ಉಪವಾಸವನ್ನು ಬಿಡತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಫೈಸಲ್ ನಗರ ಫ್ರೆಂಡ್ಸ್ ಇವರು ಒಂದು ಉತ್ತಮ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಮೊದಲನೇದಾಗಿ ರಂಜಾನ್ ಹಬ್ಬದ ಈ ಒಂದು ಪೂರ್ವಭಾವಿಯಾಗಿ ಈ ಒಂದು ಇಫ್ತಾರ್ ಕೂಟವನ್ನು ಏರ್ಪಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದೇವರು ಹಲವು ನಾಮಗಳಲ್ಲಿ ಇದ್ದರೂ ಕೂಡ ದೇವರು ಒಬ್ಬನೇ ಅಂತ ಹೇಳುವಂಥದ್ದು ನಮ್ಮ ನಿಮ್ಮೆಲ್ಲರ ದೃಢವಾದ ನಂಬಿಕೆ. ಅನೇಕರು ಅನೇಕ ಧರ್ಮವನ್ನು ಅನೇಕ ದೇವರನ್ನು ಪೂಜಿಸಿ ಮಾಡ್ಬೋದು, ಆದರೆ ಎಂಡ್ ಆಫ್ ದ ಡೇ ದಿವಸದ ಕೊನೆಯಲ್ಲಿ ಎಲ್ಲರೂ ದೇವರೇ ಅಂತ ಕರೆಯುವಂಥದ್ದು. ಅದು ಕ್ರೈಸ್ತರು ಇರ್ಬೋದು, ಮುಸ್ಲಿಮರು ಇರ್ಬೋದು, ಹಿಂದೂಗಳಿರ್ಬೋದು, ಪ್ರತಿಯೊಬ್ಬರು ಅವರವರ ಧರ್ಮವನ್ನು ಆಚರಣೆ ಮಾಡೋದ್ರ ಜೊತೆಗೆ ಎಲ್ಲ ಧರ್ಮವನ್ನು ಗೌರವಿಸಲು ಕಲಿತಾಗ ಬಹುಶಃ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ರಂಜಾನ್ ಹಬ್ಬ ಬಹುಶಃ ಎಲ್ಲರನ್ನ ಒಟ್ಟು ಸೇರಿಸುವಂಥದ್ದು, ಯಾರು ಕಷ್ಟದಲ್ಲಿದ್ದಾರೆ ಅವರೇ ಸಹಾಯ ಮಾಡ್ತಕ್ಕಂಥದ್ದು, ಸಮಾಜದ ಎಲ್ಲ ವರ್ಗಗಳ ಜನರ ಪ್ರೀತಿ ವಿಶ್ವಾಸವನ್ನು ಕಳಿಸುವ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಹಬ್ಬ ಅದು ರಂಜಾನ್ ಹಬ್ಬ. ಯಾಕಂತೇಳಿದರೆ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾನು ಸ್ಯಾಕ್ರಿಫೈಸ್ ಮಾಡಲಿಕ್ಕಿದೆ, ತಮ್ಮನ್ನು ತ್ಯಾಗ ಮಾಡಲಿಕ್ಕಿದೆ. ತಮ್ಮ ಕೆಲಸದ ಮಧ್ಯೆ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಕಡೆ ಎಲ್ಲಿ ಹೋದರೂ ಇವತ್ತು ರಂಜಾನ್ ಹಬ್ಬದ ಪೂರ್ವಭಾವಿಯಾಗಿ ಇಫ್ತಾರ್ ಕೂಟಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಎಲ್ಲ ಸಮುದಾಯದ ಜನರನ್ನು ಒಟ್ಟು ಸೇರಿಸ್ತಕ್ಕಂಥದ್ದು. ರಂಜಾನ್ ಹಬ್ಬ ಬರೇ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಅಲ್ಲ, ಈ ದೇಶದ 138 ಕೋಟಿ ಜನರಿಗೂ ಈ ಒಂದು ಹಬ್ಬದ ಸಂದೇಶ ಹೋಗಬೇಕು. ಸತ್ಯ, ಪ್ರಾಮಾಣಿಕತೆ ಮತ್ತು ಹಸುವಿನ ನೋವು ಇರ್ತಕ್ಕಂಥವರಿಗೂ ಕೂಡ, ಸಮಾಜದ ಕಟ್ಟಕಡೆಯ ಜನರಿಗೆ ಕೂಡ ಈ ಒಂದು ಹಬ್ಬದ ಸಂದೇಶವನ್ನು ಕೊಡಲಿಕ್ಕೆ ನೀವೆಲ್ಲರೂ ಇವತ್ತು ಒಟ್ಟು ಸೇರಿದ್ದೇವೆ. ಸಾಕಷ್ಟು ಮಂದಿ ಈ ಹಬ್ಬದಲ್ಲಿ ನಾವು ತಮ್ಮನ್ನೇ ಪ್ರಾರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ತಮ್ಮ ಯಾವುದೇ ಕೆಲಸ ಇದ್ದರೂ ಕೂಡ ಮಸೀದಿಗಳಿಗೆ ಹೋಗಿ ತಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಿ, ನಿಮಗಾಗಿ ಮಾತ್ರವಲ್ಲ ಸಮಾಜದ ಎಲ್ಲ ವರ್ಗಗಳ ಜನರಿಗೆ, ಎಲ್ಲ ಥರದ ಜನರಿಗೆ ಪ್ರೀತಿ ಮತ್ತು ಸಂದೇಶವನ್ನು ಕೊಡುವಂಥ ಈ ಒಂದು ಹಬ್ಬ ನಮಗೆಲ್ಲರಿಗೂ ಒಳ್ಳೆಯದು ತರಲಿ ಅಂತ ನಾನು ಶುಭ ಹಾರೈಕೆ ಮಾಡ್ತೇನೆ. ಈ ಒಂದು ರಂಜಾನ್ ಹಬ್ಬದ ಸೌಹಾರ್ದ ಕೂಟಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ, ನಾನು ಕೂಡ ನನ್ನ ನೇತೃತ್ವದಲ್ಲಿ ವರ್ಷಂಪ್ರತಿ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡ್ತೇನೆ. ಇದೇ ತಿಂಗಳ ಅಂದರೆ ಮುಂದಿನ ಭಾನುವಾರ ಇದೇ ಹೊತ್ತಿಗೆ ಇಫ್ತಾರ್ ಕೂಟವನ್ನು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಕನ್ವೆನ್ಷನ್ ಸೆಂಟರ್ನಲ್ಲಿ ಏರ್ಪಾಡು ಮಾಡಿದ್ದೇನೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಆಗಮಿಸಬೇಕು ಅಂತೇಳಿ ಈ ಮೂಲಕ ನಿಮಗೆಲ್ಲರಿಗೂ ಆಹ್ವಾನವನ್ನು ನೀಡಿ ಇಫ್ತಾರ್ ಕೂಟಕ್ಕೆ ಶುಭವಾಗಲಿ. ನಿಮ್ಮ ರಂಜಾನ್ ಹಬ್ಬದ ತಯಾರಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಮತ್ತು ರಂಜಾನ್ ಹಬ್ಬ ನಮಗೆಲ್ಲರಿಗೂ ಸಂತೋಷ, ಪ್ರೀತಿ ಸಂದುಕೊಡಲಿ. ನಮ್ಮ ಬಾಂಧತ್ವ ಇನ್ನೂ ಗಟ್ಟಿಯಾಗಲಿ, ಎಲ್ಲರೂ ವಿಶ್ವಾಸದಿಂದ ಬಾಳೋಣ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.